ಇನ್ನು ಐಶ್ವರ್ಯ ವಿರುದ್ಧ ಈ ಹಿಂದೆಯೂ ದೂರುಗಳು ಬಂದಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ದೂರು ದಾಖಲಾಗಿತ್ತು. ಮಂಡ್ಯದಲ್ಲೇ ಐಶ್ವರ್ಯಳಿಂದ ಕೋಟಿ ಕೋಟಿ ವಂಚನೆ ನಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಹಣ ಅಷ್ಟೇ ಅಲ್ಲ, ಮೈಮೇಲಿದ್ದ ಚಿನ್ನಾಭರಣವನ್ನ ಕೂಡ ಪಡೆದು ವಂಚನೆ ಮಾಡಿದ್ದಾರೆ. ಸೈಟ್ ಮತ್ತೆ ಹೆಚ್ಚು ಬಡ್ಡಿಯ ಆಸೆ ತೋರಿಸಿ ವಂಚಿಸಿದ್ದಾಳೆ ಐಶ್ವರ್ಯ ಅನ್ನುವಂಥ ಆರೋಪ ಇದೆ. ಮೋಸ ಹೋದವರ ದೂರಿನ ಪ್ರತಿಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಯಾವುದೋ ಒಂದೆರಡು ಕೇಸ್ಗಳಲ್ಲ, 10ಕ್ಕೂ ಹೆಚ್ಚು ದೂರುಗಳು ಈಕೆಯ ಮೇಲೆ ದಾಖಲಾಗಿದ್ದದ್ದು. ಡೀಟೇಲ್ಸ್ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಈಗ ವಾರಾಹಿ ಗೋಲ್ಡ್ಗೆ ವಂಚಿಸಿರುವ ಒಂದು ಪ್ರಕರಣದಲ್ಲಿ ಮೊದಲಿಗೆ FIR ಆಗುತ್ತೆ. ಅದಾದ್ಮೇಲೆ ನೋಡಿದ್ರೆ ಐಶ್ವರ್ಯ ಅರೆಸ್ಟ್ ಆಗಿದ್ದೇ ತಡ. ಒಂದಾದ್ಮೇಲೆ ಒಂದು ಪ್ರಕರಣಗಳು ಹೊರಗೆ ಬರ್ತಾ ಇದೆ. ಈ ಹಿಂದೆ ಯಾವೆಲ್ಲ ಪ್ರಕರಣಗಳು, ದೂರುಗಳು ಈಕೆ ವಿರುದ್ಧ ದಾಖಲಾಗಿತ್ತು, ಆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ವಿಜಯ್, ಏನು ಈಗಾಗಲೇ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ. ಸದ್ಯ ಮಧ್ಯಂತರ ಜಾಮೀನು ಕೂಡ ಆಕೆಗೆ ಸಿಕ್ಕಿರುವಂಥದ್ದು. ಆದರೆ ಆಕೆಯ ಒಂದೊಂದೇ ವಂಚನೆ ಪ್ರಕರಣಗಳು ಇದೀಗ ಬಟಾಬಯಲಾಗ್ತಾ ಇರುವಂಥದ್ದು. ಈ ಹಿಂದೆ ಮಂಡ್ಯದಲ್ಲಿ ಆಕೆ ನೆಲೆಸಿದ್ಲು 2016ರಿಂದ 2019ರವರೆಗೆ. ಆ ವೇಳೆಯೂ ಕೂಡ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅಂದರೆ ಆ ಸಂದರ್ಭದಲ್ಲಿ ಆ ಸುತ್ತಮುತ್ತಲಿನ ಆಕೆ ವಾಸ ಇದ್ದಂತಹ ಬಾಡಿಗೆ ಮನೆಯ ಅಕ್ಕಪಕ್ಕದಲ್ಲಿದ್ದಂಥ ನಿವಾಸಿಗಳಿಂದ ಲಕ್ಷ ಲಕ್ಷ ಹಣವನ್ನು ಪೀಕಿದ್ದಾಳೆ. ಅಂದರೆ ಬಡ್ಡಿ ಆಸೆ, ಅತಿ ಹೆಚ್ಚು ಬಡ್ಡಿ ಆಸೆಯನ್ನು ತೋರಿಸಿ ಮತ್ತೆ ಸೈಟ್ ಆಸೆಯನ್ನು ತೋರಿಸಿ ಅವರಿಂದ ಲಕ್ಷ ಲಕ್ಷ ಪೀಕಿ ಬಳಿಕ ಅವರಿಗೆ ಉಂಡೆ ನಾಮ ತಿಕ್ಕಿರುವಂಥದ್ದು. ಅಂದರೆ ಅವರಿಗೆ ಒಂದು ಕಥೆಯನ್ನು ಹೇಳ್ತಾಳೆ. ಅಂದರೆ ನೋಟು ಅಮಾನೀಕರಣದಿಂದ ಕ್ಯಾಶ್ ಎಲ್ಲ ಲಾಕ್ ಆಗಿದೆ, ಆ ನಿಟ್ಟಿನಲ್ಲಿ ನಿಮಗೆ ಹಿಂದಿರುಗಿಸೋಕ್ಕಾಗ್ತಾ ಇಲ್ಲ, ಬಡ್ಡಿ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಸಮಾಧಾನ ಮಾಡುವ ಸಂದರ್ಭದಲ್ಲಿ ಆ ಕೆಲಸವೂ ಕೂಡ ಮಾಡಿದ್ಲು. ಆದರೆ ಅದಾದ ಬಳಿಕ ಏನು ಹಣ ಕೊಟ್ಟವರೆಲ್ಲರೂ ಕೂಡ ವಂಚನೆಗೆ ಒಳಗಾಗಿರುವುದು. 10ಕ್ಕೂ ಹೆಚ್ಚು ಮಂದಿ ಆ ಒಂದು ಹಣವನ್ನು ಕೊಟ್ಟು ಕಳ್ಕೊಂಡಿರುವಂಥದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ಅವರೆಲ್ಲರೂ ಕೂಡ ನೊಂದವರು, ಹಣವನ್ನು ಕಳೆದುಕೊಂಡವರು ಎಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ. ಆ ಪ್ರತಿಗಳು ಕೂಡ ಇದೀಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆದರೆ ಆ ಸಂದರ್ಭದಲ್ಲಿ ಪೊಲೀಸರು ಅಂದರೆ ಸಾಕ್ಷಿಗಳಿಲ್ಲ, ಹಣ ಕೊಟ್ಟಿದ್ದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ ಎಂಬ ನಿಟ್ಟಿನಲ್ಲಿ ದೂರನ್ನ ಸ್ವೀಕರಿಸದೆ ವಾಪಸ್ ಕಳಿಸ್ತಾರೆ. ಆ ನಿಟ್ಟಿನಲ್ಲಿ ದೂರಿನ ಪ್ರತಿಗಳೆಲ್ಲವೂ ಕೂಡ ಮೂಲೆಯಲ್ಲಿ ಬಿದ್ದಿದ್ದಾವೆ. ಇದೀಗ ನ್ಯೂಸ್ ಫಸ್ಟ್ಗೆ ಆ ಒಂದು ದೂರಿನ ಪ್ರತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಈಕೆಯ ಒಂದೊಂದೇ ವಂಚನೆ ಪ್ರಕರಣ ಇದೀಗ ಬಟಾ ಬಯಲಾಗ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.